ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರದ ಬ್ಲಾಗು, ಶ್ರೀರಾಮನವಮಿ ಹಬ್ಬದ ದಿನದ್ದು. ಟೈಮ್ ಬಂದು 3 ಗಂಟೆ ಆಗಿತ್ತು. 3 ಗಂಟೆಗೆ ಎದ್ದಿರೋದು. 3 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಇದು ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಪಾರ್ಕಿಂಗ್ ಅಷ್ಟು ತೊಳೆದಿದ್ದೆ, ಹೊರಗಡೆ ಇನ್ನೂ ತೊಳೆದಿಲ್ಲ. ಸ್ವಲ್ಪ 3 ಗಂಟೆ ಅಲ್ವಾ, ಆಮೇಲೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇವಾಗ ಸದ್ಯಕ್ಕೆ ದೇವರಿಗೆ ಪಾನಕ ಮಾಡ್ಕೊತಾ ಇದ್ದೀನಿ, ಅಂದರೆ ನೈವೇದ್ಯಕ್ಕೆ. ನೋಡಿ, ಇವಾಗ ಎಲ್ಲನೂ ನೀರು ಇಟ್ಕೊಂಡು ಹಾಗೆ ಬೆಲ್ಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿ ಕರ್ಗಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಇದು ಕರ್ಬೂಜ ಹಣ್ಣನ್ನು ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಅಷ್ಟರಲ್ಲಿ ಇದು ಬೆಲ್ಲ ಎಲ್ಲ ಕರಗಿರುತ್ತೆ. ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ನೋಡಿ, ಕರ್ಬೂಜನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಬೆಳಗ್ಗೆನೇ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ರೆಸಾರ್ಟ್ಗೆ ಹೋಗೋದಿತ್ತು, ರುಪೀಸ್ ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ಅದಕ್ಕೇ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೀನಿ. ಎಲ್ಲ 3 ಗಂಟೆ ಅಂದರೆ 3:30 4 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು. ಇವಾಗ ದೇವರಿಗೆ ನೈವೇದ್ಯಕ್ಕೆ ಮಾತ್ರ ಇವಾಗ ಪಾನಕ, ಹೆಸರುಬೇಳೆ ಮತ್ತು ಇದು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮುಗಿಸಿ ಒಂದು 9 ಗಂಟೆ, 8:30 9 ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು. 8 ಗಂಟೆ 8:30 ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು. ಅದಕ್ಕೆ ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲೇಟಾಗಿ ಎದ್ಬಿಟ್ರೆ ಪೂಜೆ ಮಾಡೋದಕ್ಕಾಗೋದಿಲ್ವಲ್ಲ. ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ. ಆಮೇಲೆ ಸಂಜೆ ಬರೋದು 6 ಗಂಟೆ 6:30 7 ಗಂಟೆ ಆಗೋಗುತ್ತೆ. ನಾವು ಅಲ್ಲೆಲ್ಲ ಇದ್ದು ಓಡಾಡಿಕೊಂಡು ಆಟ ಆಡ್ಕೊಂಡೆಲ್ಲ ಬಂದಿರ್ತೀವಿ. ಆಮೇಲೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಇವಾಗ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗೆಲ್ಲನೂ ಫ್ರೂಟ್ಸ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡು ಇದೆಲ್ಲನೂ ಬೀಜ ಎಲ್ಲ ಇತ್ತವಲ್ಲ, ಅವನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಹಣ್ಣನ್ನು ನಾನು ಹಾಕ್ಕೊತಾ ಇದ್ದೀನಿ. ನನ್ನ ತಂಗಿಯವರು ಬರ್ತೀನಿ ಅಂದಿದ್ರು, ಅವರು ಒಟ್ಟಿಗೆ ಹೋಗೋದು ರೆಸಾರ್ಟ್ಗೆ. ಎಲ್ಲ ಕುಡಿತಾರೆ ಅಂತ ಮಾಡಿದೆ. ನೋಡಿದ್ರೆ ಇವತ್ತು ಸೋಮವಾರ ಬೆಳಗ್ಗೆ ಎಲ್ಲನೂ ಹಾಳಾಗ್ಬಿಟ್ಟಿತ್ತು. ಯಾರೂ ಕುಡಿಯಲೇ ಇಲ್ಲ, ಹಂಗೆ ಇತ್ತು. ಎಲ್ಲನೂ ಒಂಥರ ಅಂಟು ಬಂದಂಗೆ ಆಗ್ಬಿಟ್ಟಿತ್ತು. ಎಲ್ಲನೂ ಇವತ್ತು ಚೆಲ್ಲಿದ್ದಾಯಿತು. ಎಲ್ಲ ಇಷ್ಟೊಂದು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ, ಎಲ್ಲ ವೇಸ್ಟ್ ಆಗೋಯಿತು. ನೋಡಿ, ಇವಾಗ 3 ಹಣ್ಣನ್ನು ಕಟ್ ಮಾಡಿ ಹಾಕಿದ್ನಲ್ಲ, ಅದೆಲ್ಲನೂ ಗ್ರೈಂಡ್ ಮಾಡಿ ಇವಾಗ ಎಲ್ಲನೂ ನೀರಿಗೆ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ನಲ್ಲ, ನೀರಿಗೆಲ್ಲ ಹಾಕಿದ್ದೀನಿ. ಹಂಗೆ ಇವಾಗೆಲ್ಲನೂ ಅದನ್ನು ಕಲಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದ್ರ ಪಾಡ್ಗೆ ಇನ್ನೂ ಮಜ್ಜಿಗೆನೂ ಮತ್ತು ಕೋಸಂಬರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಬೆಲ್ಲ ಎಲ್ಲ ಕರಗಿರುತ್ತೆ. ಆಮೇಲೆ ದೇವ್ರಿಗೆ ಇಡೋಣ ಅಂತ. ದೇವರು ಒಂದು ಗ್ಲಾಸ್ ಇಡೋದಷ್ಟೇ, ಇನ್ನು ಮಿಕ್ಕಿದಷ್ಟು ವೇಸ್ಟ್ ಆಗೋಯ್ತು. ನೆನ್ನೆ ನಾವು ಹೋಗ್ತಾ ಕುಡಿಲಿಲ್ಲ, ಬೆಳಗ್ಗೆನೂ ಹೋದ್ವಲ್ಲ, ಯಾರೂ ಕುಡಿಲಿಲ್ಲ. ಸಂಜೆ ಬಂದು ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಯಾರೂ ಕುಡಿಲಿಲ್ಲ, ಎಲ್ಲ ವೇಸ್ಟ್ ಆಗೋಯಿತು. ಇವಾಗ ನೋಡಿ, ಇನ್ನೊಂದು ಜಾರ್ಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಶುಂಠಿ ಹಾಕ್ಕೊಂಡು ಅದು ಗ್ರೈಂಡ್ ಮಾಡಿಕೊಂಡೆ. ಸ್ವಲ್ಪ ಮೇಲೆಲ್ಲ ಬೆಣ್ಣೆ ಎಲ್ಲ ಬಂದಿತ್ತು, ಅದನ್ನೆಲ್ಲನೂ ತೆಗೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ಈ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತೀನಿ. ನೈವೇದ್ಯಕ್ಕೆ ಈರುಳ್ಳಿ ಎಲ್ಲ ಹಾಕಂಗಿಲ್ವಲ್ಲ, ಈರುಳ್ಳಿ ಬೆಳ್ಳುಳ್ಳಿ, ಅದಕ್ಕೆ ನಾನು ನೈವೇದ್ಯಕ್ಕೆ ಇಡೋದಲ್ವ ಅಂದ್ಬಿಟ್ಟು ನಾನೇನು ಈರುಳ್ಳಿ ಏನು ಹಾಕೋಕ್ಕೆ ಹೋಗಲಿಲ್ಲ. ಬರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಮಜ್ಜಿಗೆ ಅಂತೂ ರೆಡಿ ಆಯಿತು. ಆಮೇಲೆ ಇನ್ನು ಮಿಕ್ಕಿದ್ದು ಕೋಸಂಬರಿ ಮಾಡ್ಕೊಬೇಕು, ಅದೊಂದು ಮಾಡ್ಕೊಳ್ಳೋಣ ಅಂತ ಆಮೇಲೆ ರೆಡಿ ಮಾಡ್ಕೊತೀನಿ. ಇವಾಗ ನೋಡಿ, ನನಗಿನ್ನೂ ಸ್ವಲ್ಪ ನೀರು ಬೇಕಾಗಿತ್ತು, ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಲಕಿಟ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಇವಾಗ ಪಾನಕನೂ ಆಯಿತು, ಮಜ್ಜಿಗೆನೂ ಆಯಿತು. ಇವಾಗ ಕೋಸಂಬರಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಇಷ್ಟೊತ್ತಿಗೆ ಟೈಮ್ ನೋಡಿದ್ರೆ 3:30, ನಾನೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡೋಷ್ಟರಲ್ಲಿ 3:30 ಆಗಿತ್ತು. ಸ್ನಾನ ಮುಗಿಸಿ ಬರೋಷ್ಟರಲ್ಲಿ 3:45. 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲನೂ. ಇವಾಗೆಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆದರೂ ನಾನು ಮಾಡೋ ಅಷ್ಟರಲ್ಲಿ 5 ಗಂಟೆ ಆಗೇ ಹೋಯಿತು. ಆಮೇಲೆ 5 ಗಂಟೆ ಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಆಮೇಲೆ ಪೂಜೆ ಮಾಡೋ ಅಷ್ಟೊತ್ತಿಗೆ 5:30 ಆಗೋಗಿತ್ತು. 5:30 6 ಗಂಟೆ ಹತ್ತತ್ರ ಆಗೋಯಿತು. ಆಮೇಲೆಲ್ಲ ರೆಡಿ ಆಗೋಗೋ ಅಷ್ಟರಲ್ಲಿ ಕರೆಕ್ಟಾಗಿತ್ತು ಟೈಮಿಂಗ್ಸು. ಅದಕ್ಕೇ ಬೇಗನೆ ಎದ್ದಿದ್ದೆ ಇವತ್ತು. ನೋಡಿ, ಇವಾಗ ಅದೆಲ್ಲನೂ ಇದು ಹೆಸರುಬೇಳೆ ಎಲ್ಲ ನೀಟಾಗಿ ಎಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಸಲ ತೊಳ್ಕೊಂಡಿದ್ದೀನಿ. ಅದೆಲ್ಲ ತೊಳೆದ್ಬಿಟ್ಟು ಇವಾಗ ಸೌತೆಕಾಯಿ ಇರುತ್ತಲ್ಲ, ಸೌತೆಕಾಯಿ ಎಲ್ಲನೂ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಅದನ್ನೆಲ್ಲನೂ ಇವಾಗ ಸಿಪ್ಪೆ ಎಲ್ಲ ತಗೊತಾ ಇದ್ದೀನಿ. ಒಂದು 4 ಸೌತೆಕಾಯಿನೂ ಆಗಿತ್ತು. 4 ಸೌತೆಕಾಯಿನೂ ಎಲ್ಲನೂ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಅದನ್ನೆಲ್ಲನೂ ತೊಳಿತಾ ಇದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇದು ಇವಾಗ ಕೋಸಂಬರಿನೂ ರೆಡಿ ಆಗುತ್ತೆ.
ಮಾಡೋದೆಲ್ಲನೂ ಈಸಿನೇ ಇರುತ್ತೆ, ಸ್ವಲ್ಪ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದಕ್ಕೆ ಒಂದು ಹತ್ತತ್ರ ಒಂದು ಮುಕ್ಕಾಲು ಅವರ್ ಹತ್ತತ್ರ ಆಯಿತು ಇವತ್ತು. ಅಂದರೆ ಬೆಳಗ್ಗೆನೇ ಎದ್ದು ಮಾಡ್ಕೊಂಡು ಕೂತ್ಕೊಳ್ಳೋವಾಗ ಅದು ಇದು ಹುಡುಕಿ ಎಲ್ಲ ಮಾಡ್ಕೊಬೇಕಲ್ಲ, ಅವಾಗ ಸ್ವಲ್ಪ ಇದಾಯ್ತು ಅಷ್ಟೇ. ನೋಡಿ ಇವಾಗೆಲ್ಲನೂ ಸಣ್ಣಕ್ಕೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಣ್ಣಕ್ಕೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಕೋಸಂಬರಿ ರೆಡಿ ಆಗೋಗುತ್ತೆ. ನೋಡಿ ಇವಾಗ ಅದೆಲ್ಲನೂ ಒಂದು 4 ಸೌತೆಕಾಯಿ ಫುಲ್ಲೂ ಸಣ್ಣಕ್ಕೆಲ್ಲನೂ ಉತ್ತರಿಸ್ಕೊಂಡಿದ್ದೀನಿ. ಹಂಗೆ ಇವಾಗ ಸ್ವಲ್ಪ ಫ್ರೀಝರ್ಲಿತ್ತು ತೆಂಗಿನಕಾಯಿ, ನೆನ್ನೆ ಹೊಡೆದಿಟ್ಟು ಹಂಗೆ ತುರಿದಿಟ್ಟಿದ್ದು, ಇನ್ನು ಆಮೇಲೆ ತುರ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಂಗೆ ಫ್ರೀಝರ್ಲಿ ಇಟ್ಟಿದ್ದೆ. ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಅದನ್ನು ಹಂಗೆ ಹಾಕಿ ಸ್ವಲ್ಪ ಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಆಮೇಲೆ ಉಪ್ಪು ಇವಾಗೇನು ಸದ್ಯಕ್ಕೆ ಹಾಕೋಕ್ಕೆ ಹೋಗೋದಿಲ್ಲ. ದೇವ್ರ ಗಿಡವಾಗ ಒಂಚೂರು ಉಪ್ಪು ಹಾಕ್ಬಿಟ್ಟು ಅದನ್ನೇ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿಟ್ಕೊತೀನಿ. ಇನ್ನು ಕೆಳಗಡೆ ಇದು ಹೆಸ್ರುಬೇಳೆ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ನೆನ್ಕೊತಾ ಇರುತ್ತೆ. ಹಂಗೆ ಬಿಟ್ಟಿದ್ರೆ ಇವಾಗ ನೋಡಿ ಸ್ವಲ್ಪ ರುಚಿಗೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇನ್ನು ಇವಾಗ ಸದ್ಯಕ್ಕೆ ಇದನ್ನೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ದೇವ್ರಿಗೆ ಮಾತ್ರ ಸ್ವಲ್ಪ ಸೈಡಿಂದ ಎತ್ಕೊತೀನಿ, ಆಮೇಲೆ ಹಂಗೆ ಇಟ್ಟಿರ್ತೀನಿ. ಬೇಕಾದಾಗ ಏನಾದ್ರು ಯಾರೋ ತಿಂತೀವಿ ಅಂದಾಗ ಮಾತ್ರ ಎಷ್ಟು ಬೇಕೋ ಅಷ್ಟು ಅವಾಗ ಅವ್ರಿಗೆ ಹಾಕೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಲ್ಲ ನೀರೆಲ್ಲ ಬಿಟ್ಕೊಂಬಿಟ್ಟು ಹಾಳಾಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೇ ಇದು ಕೋಸಂಬರಿಗೆ ಮಾತ್ರ ಉಪ್ಪು ಹಾಕೋಕ್ಕೆ ಹೋಗೋದಿಲ್ಲ. ಯಾರನ್ನು ತಿಂತೀನಿ ಅಂದಾಗ ಮಾತ್ರ ಉಪ್ಪು ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ. ನೋಡಿ ಇವಾಗ ಟೈಮ್ ಬಂದು 4:45 5 ಗಂಟೆ ಹತ್ತತ್ರ. ಇವಾಗೆಲ್ಲನೂ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಬೆಳಗ್ಗೆ ಬಾಗಿಲೆಲ್ಲ ತೊಳೆದಿದ್ದೆ, ಈಚೆ ಇಲ್ಲಿ ಗೇಟಿಂದ ಆಚೆ ತೊಳೆದಿರಲಿಲ್ಲ. ಒಂಥರ ಭಯ ಅನ್ನಿಸ್ತು, ಅದಕ್ಕೇ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ನೋಡಿ ರಂಗೋಲಿ ಎಲ್ಲ ಹಾಕ್ಕೋತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲೆಲ್ಲನೂ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಬೇಕು. ಈ ಕೆಲಸ ಮುಗಿದ್ರೆ ಇನ್ನು ದೇವ್ರ ಪೂಜೆ ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ಆದರೆ ಬೇಗ ಎದ್ದಿದ್ದಕ್ಕೆ ಬೇಗ ಎಲ್ಲ ಕೆಲಸ ಮುಗೀತು. ನಾನು ಸ್ವಲ್ಪ ಲೇಟಾಗಿದ್ದಿದ್ರೂ ಯಾವ ಕೆಲಸನೂ ಆಗ್ತಿರಲಿಲ್ಲ, ಒಂಥರ ಗಡಿಬಿಡಿ ಆಗ್ಬಿಟ್ಟು ಏನೂ ಮಾಡ್ಕೊಳಕ್ಕಾಗ್ತಿರಲಿಲ್ಲ, ಹಂಗಾಗ್ಬಿಡ್ತಿತ್ತು. ಇದು ನೋಡಿ ನೆನ್ನೆ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ರಂಗೋಲಿ, ಇದನ್ನೇ ಬಿಡೋಣ ಅಂದ್ಬಿಟ್ಟು ಇವಾಗ ಬಿಡ್ತಾಯಿದ್ದೀನಿ. ನನಗೇನು ಅಷ್ಟೊಂದು ರಂಗೋಲಿ ಏನು ಬಿಡೋದಕ್ಕೆ ಬರೋದಿಲ್ಲ, ಏನಾದ್ರು ನೋಡ್ಕೊಂಡಿರ್ತೀನಲ್ಲ ಆ ರಂಗೋಲಿ ನನಗೇನೆ ಬಿಡ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ಈ ಥರನೇ ಇದ್ದಿದ್ದು, ನಿನ್ನೆ ರಂಗೋಲಿ ಬಿಟ್ಟಿದ್ದು, ಅದನ್ನು ನೋಡ್ಕೊಂಡು ಇವಾಗ ಬಿಟ್ಟಿದ್ದೀನಿ. ಚೆನ್ನಾಗಿ ಬಂದಿತ್ತು. ನೋಡಿ ಇವಾಗೆಲ್ಲನೂ ನಾನೇನು ದೇವ್ರ ಸಾಮಾನು ಏನು ತೊಳೆಯೋಕೆ ಹೋಗಿರಲಿಲ್ಲ. ಈಗ ನೆಕ್ಸ್ಟ್ ಗುರುವಾರ ದಿವಸ ತೊಳಿಬೇಕಲ್ಲ, ಅದಕ್ಕೇ ನೋಡಿ ಇವಾಗ ಏನು ತೊಳೆದಿರಲಿಲ್ಲ. ಎಲ್ಲನೂ ಹೂವೆಲ್ಲ ಇಟ್ಬಿಟ್ಟು ಎಲ್ಲನೂ ಇವಾಗ ದೀಪ ಹಚ್ಕೊತಾ ಇದ್ದೀನಿ. ದೀಪ ಹಚ್ಚೋ ಟೈಮ್ ಬಂದು 5:15 ಆಗಿತ್ತು. 5:15 ಅಷ್ಟರಲ್ಲಿ ಎಲ್ಲನೂ ಪೂಜೆ ಎಲ್ಲ ಮಾಡಿಬಿಟ್ಟು ಮುಗೀತು. ಇವತ್ತು ಬೆಳಗ್ಗೆನೇ ಬೇಗನೆ ಎಲ್ಲ ಕೆಲಸ ಮುಗೀತು. ಇನ್ನು ನಮ್ಮ ಮನೆಯವರು ನನ್ನ ಮಗ ಎಲ್ಲನೂ ಸ್ನಾನ ಮಾಡಿಕೊಂಡು ಅವರೆಲ್ಲ ರೆಡಿಯಾಗಿ, ನಾನು ಸ್ವಲ್ಪ ಬ್ಯಾಗೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಬೇಕಿತ್ತು. ಪ್ಯಾಕ್ ಮಾಡ್ಕೊಳ್ಳೋದು ಅಂದರೆ ಅಲ್ಲೆಲ್ಲನೂ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಬೇಕಿತ್ತಲ್ಲ ಡ್ರೆಸ್ಗಳು, ಅವನ್ನೆಲ್ಲ ಇಟ್ಕೊಂಡು ರೆಡಿಯಾಗಿ ಹೋಗೋದಷ್ಟೇ ಇದ್ದಿದ್ದು. ಎಲ್ಲಿ ಟೈಮಾಗಿ ಹೋಗುತ್ತೋ ಅಂತ ಬೇಗ ಮಾಡಿದೆ. ಆದರೂ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ದು ಎಲ್ಲ ರೆಡಿಯಾಗಿ ಹೋಗೋಕ್ಕೆ ಆಯಿತು. ಅಷ್ಟು ಟೈಮ್ ಉಳಿದಿತ್ತು ಇನ್ನೂ ನನಗೆ. 6 ಗಂಟೆ ಅಷ್ಟರಲ್ಲಿ ಎಲ್ಲ ಆಗಿತ್ತು. ಅಂದರೆ ಇನ್ನೂ 7-8 ಗಂಟೆ 2 ಅವರ್ ಟೈಮ್ ಇತ್ತು. ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಕೂತಿದ್ದು. ಆಮೇಲೆ ಎಲ್ಲ ರೆಡಿಯಾಗಿ ನಮ್ಮ ಮನೆಯವರೆಲ್ಲ ಸ್ನಾನ ಮುಗಿಸಿ ಅವರೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ 8 ಗಂಟೆ ಆಗೋಯಿತು. ಆಮೇಲೆ ಹೊರಟಿದ್ದಾಯಿತು. ನೋಡಿ ಇವಾಗೆಲ್ಲ ರಾಘವೇಂದ್ರ ಸ್ವಾಮಿಗೆಲ್ಲನೂ ನೆನ್ನೆನೇ ಹೂವೆಲ್ಲ ಕಟ್ಟಿಟ್ಟಿದ್ನಲ್ಲ, ಅದಕ್ಕೆ ಎಲ್ಲ ಬೆಳಗ್ಗೆನೇ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮುಗಿಸ್ದೆ. ಶ್ರೀರಾಮನವಮಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗೀತು ನಮ್ಮ ಮನೆಯಲ್ಲಿ. ಮುಗಿಸ್ಬಿಟ್ಟು ನಾನು ಆಮೇಲೆ ರೆಸಾರ್ಟ್ಗೆ ಹೊರಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಂಗೆ ನಮ್ಮಮ್ಮ ಸ್ವಲ್ಪ ಸಂಡಿಗೆ ಎಲ್ಲ ಮಾಡ್ಕೊತಾಯಿದ್ರು. ಅವ್ರು ಹಿಟ್ಟೆಲ್ಲ ಇದು ಮಾಡಿಕೊಂಡ್ರು. ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಇಷ್ಟಕ್ಕೆ ವೀಡಿಯೋಗೆ ಸಾಕಾಯಿತು ನನಗೆ, ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನೋಡಿ ಈ ಥರ ಡ್ರೆಸ್ ವೇರ್ ಮಾಡ್ಕೊಂಡಿದ್ದೀನಿ ರೆಸಾರ್ಟ್ಗೆ ಹೋಗೋದಕ್ಕೆ. ಇದು ನಾನು ಅವತ್ತು ಇದರಲ್ಲಿ ತೊಗೊಂಡಿದ್ದೆನಲ್ಲ ವಿಶಾಲ್ ಮಾರ್ಟಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಇದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಇವಾಗ ಹೊರಟಿದ್ದೀವಿ ಆಲ್ರೆಡಿ ಅಲ್ಲಿಗೆ. ನಾನೇನು ರೆಸಾರ್ಟ್ಗೆ ಹೋಗೋದನ್ನ ವೀಡಿಯೋ ಜಸ್ಟು ಹೋಗೋದಷ್ಟೇ ತೋರಿಸಿದ್ದೀನಿ. ಲಾಸ್ಟ್ ಟೈಮ್ ಅಲ್ಲಿಂದ ವೀಡಿಯೋ ಎಲ್ಲನೂ ಅಪ್ಲೋಡ್ ಮಾಡಿದ್ನಲ್ಲ, ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ನಾನೇನು ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಮತ್ತು ಏನಾರು ಇನ್ನೊಂದು ಅಲ್ಲೂ ಹಾಕಿದ್ದೀರಾ ಇಲ್ಲೂ ಹಾಕಿದ್ದೀರಾ ಅಂತ ಬಂದ್ಬಿಡುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಅವತ್ತು ನನ್ನ ತಂಗಿ ಮಾಡಿಕೊಟ್ಟಿದ್ಲಲ್ಲ ವೀಡಿಯೋ, ಅವನ್ನಷ್ಟೇ ಹಾಕಿರೋದು. ನಾನು ಯೋಚನೆ ಮಾಡಿ ಹಾಕಬೇಕು, ಸುಮ್ಮನೆ ಹಾಕ್ಬಿಟ್ಟು ಆಮೇಲೆ ರೀಯೂಸ್ ಕಂಟೆಂಟ್ ಹಂಗೆ ಹಿಂಗೆ ಅಂತ ಏನಾದ್ರು ಬಂದುಬಿಡುತ್ತೆ ಅಂತ ಭಯಕ್ಕೆ ನಾನು ಯಾವುದೂ ಹಾಕೋಕೆ ಹೋಗಿಲ್ಲ. ಇವಾಗ ನೋಡಿ ರೆಸಾರ್ಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಪಾರ್ಕಿಂಗು. ಇಲ್ಲಿ ಎಲ್ಲ ಕಾರ್ನ ಪಾರ್ಕ್ ಮಾಡಿ ಹೊರಟಿದ್ದೀವಿ. ಅಂದರೆ ನಾನು, ನನ್ನ ತಂಗಿ ಗಂಡ, ಅವ್ರ ಮಗಳು, ನನ್ನ ಮಗ, ನಮ್ಮ ಮನೆಯವರು ಮತ್ತು ನಾನು ಇನ್ನೊಬ್ಳು ತಂಗಿ ಮಗಳು, ಇಷ್ಟು ಜನನೂ ಬಂದಿರೋದು.
ನೋಡಿ ಇವಾಗ ಇವರೇನೆ ಹೋಗ್ತಾವ್ರು. ಆ ಕಡೆ ಮುಂದೆ ನನ್ನ ತಂಗಿ ಹೋಗ್ತಾ ಇದ್ದಾಳೆ, ಇವ್ರು ನನ್ನ ಮಗ, ಆ ಕಡೆ ನನ್ನ ತಂಗಿ ಮಗಳು, ಈ ಕಡೆ ಲಾಸ್ಟ್ ತಂಗಿ ಮಗಳು. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮೈದ ಹೋಗ್ತಾ ಇದ್ದಾರೆ ನೋಡಿ. ಇಷ್ಟು ಜನನೂ ಹೋಗ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಸುತ್ತ ಎಲ್ಲ ಈ ಥರ ಇದೆ. ರೆಸಾರ್ಟು ಚೆನ್ನಾಗಿದೆ, ಆದರೂ ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಅಂತ ನನಗೆ ಅನ್ನಿಸ್ತು. ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಲ್ಲನೂ ಎಂಟ್ರಿ ಆಗ್ತಾಯಿದ್ದಾರೆ ಒಳಗಡೆ ಹೋಗ್ಬಿಟ್ಟು. ಅಲ್ಲೆಲ್ಲ ಅಮೌಂಟೆಲ್ಲ ಪೇ ಮಾಡಿ ಆಮೇಲೆ ಟಿಫನ್ಗೆ ಹೋಗಿದ್ದು. ನಾನೇನು ಜಾಸ್ತಿ ವಿಡಿಯೋ ಹಾಕೋಕೆ ಹೋಗಿಲ್ಲ, ಬರೀ ಎಂಟ್ರೆನ್ಸ್ ಆಗೋದಷ್ಟೇ ಮಾತ್ರ ಹಾಕಿದ್ದೀನಿ. ಆಮೇಲೆ ನಾವು ಹೋಗಿದ್ದು ಅದೆಲ್ಲ ಇದು ಮಾಡಿ ರೀಲ್ಸ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಆ ಥರ ಏನು ಬರಲ್ಲ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ. ಎಂಟ್ರೆನ್ಸ್ ಇದು. ಇಲ್ಲೆಲ್ಲನೂ ಸುತ್ತಮುತ್ತ ಒಂದೆರಡು ವೀಡಿಯೋ ಮಾಡಿದ್ದೀನಿ, ಎಲ್ಲ ವೀಡಿಯೋನೂ ಮಾಡಿದ್ದೀನಿ. ಬಟ್ ಹಾಕ್ಬೋದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಾವು ಹೋಗ್ತಿರೋದು ಚೆಕ್ ಇನ್ ಆಗ್ತಿರೋದು ಮಾತ್ರನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿರೋದು. ನೋಡಿ ಇದೆಲ್ಲ ಎಂಟ್ರೆನ್ಸ್ ಈ ಥರ ಇದೆ. ಆ ಕಡೆ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರು, ಆಮೇಲೆ ಇಟ್ಟರು. ನಾವು ಹೋಗಿ ಎಂಟ್ರಿ ಆಗೋ ಟೈಮಲ್ಲಿ ನೋಡಿ ಈ ಥರ ಇದೆ ಎಂಟ್ರೆನ್ಸ್ ಎಲ್ಲನೂ. ಇವಾಗ ಆ ಕಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಅಂದರೆ ಊಟ ಟಿಫನ್ ಎಲ್ಲ ಮಾಡೋದಕ್ಕೆ ಅಲ್ಲಿ ಇದು ಮಾಡಿದ್ದಾರೆ. ಇವಾಗ ನೋಡಿ ಇದು ಎಂಟ್ರೆನ್ಸ್ ಇದು. ಈ ಕಡೆ ಫಿಶ್ದು ಅಂದರೆ ಕಾಲೆಲ್ಲ ಇಟ್ಬಿಟ್ಟಿದ್ದು